ಅಂತ ಈಗಾಗಲೇ ರಾಜ್ಯ ಸರ್ಕಾರದ ತೀರ್ಮಾನ ಮತ್ತು ಗವರ್ನರ್ ಅವರ ಸಹಿ ನಂತರದ ಬೆಳವಣಿಗೆಯಲ್ಲಿ ಒಂದಿಷ್ಟು ಗೊಂದಲದ ವಾತಾವರಣ ನಿರ್ಮಾಣ ಆಗಿರೋದ್ರಿಂದ ನಾವು ರಾಜ್ಯ ಸರ್ಕಾರಕ್ಕೆ ಒಂದಿಷ್ಟು ಮನವಿ ಮಾಡಬೇಕಾಗಿದೆ. ಈಗಾಗಲೇ ಈಗ ಧಾರವಾಡದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿ 56,000 ಚಿಲ್ಲರೆ ಉದ್ಯೋಗಗಳನ್ನ ನೇಮಕ ಮಾಡಬೇಕಂಥೇಳಿ ಅವರೇನು ಪ್ರೊಟೆಸ್ಟನ್ನು ಮಾಡಿದರು. 56,432 ಹುದ್ದೆನ ಅದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ ಈಗಾಗಲೇ ತೀರ್ಮಾನ ಕೈಗೊಂಡಿರುವಂಥದ್ದು ಅದು ಸ್ವಾಗತ ಅರ್ಹ ಬೆಳವಣಿಗೆ. ಯಾಕಂದರೆ ಯುವ ಪೀಳಿಗೆಗೆ ತೊಂದರೆ ಆಗಬಾರ್ದು. ಮೀಸಲಾತಿ ಒಳ ಮೀಸಲಾತಿಯನ್ನು ನಿಗದಿ ಮಾಡಿ ಆನಂತರ ತೀರ್ಮಾನ ಮಾಡಬೇಕಾಗಿತ್ತು ನೇಮಕಾತಿ ಅನ್ನುವಂಥ ಸರ್ಕಾರ ಅಭಿಪ್ರಾಯ ಸೂಕ್ತವಾಗಿತ್ತು. ಆದರೆ ಈಗ ಅದರ ಪರಿಸ್ಥಿತಿ ಸ್ವಲ್ಪ ಬಿಗಡಾಯಿಸಿರೋದ್ರಿಂದ ಸರ್ಕಾರ ತೀರ್ಮಾನ ಮಾಡಿದೆ. ಅದ್ರ ಬಗ್ಗೆ ನಾವು ಸ್ವಾಗತನೂ ಕೂಡ ನಾವು ಮಾಡ್ತೀವಿ. ಆದರೆ ಈ ಸಂದರ್ಭದಲ್ಲಿ ಒಂದಿಷ್ಟು ನಮ್ಮ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ನಮ್ಮ ಸಮುದಾಯಕ್ಕೆ ಅಸ್ಪಷ್ಟವಾಗಿರುವಂಥ ಒಂದು ಗೊಂದಲದ ವಾತಾವರಣ ನಿರ್ಮಾಣ ಆಗಿದೆ. ರಾಜ್ಯ ಸರ್ಕಾರ ಈ ಹಿಂದಿನ 3 ಆಯೋಗದಲ್ಲಿಯೂ ಕೂಡ ಗ್ರೂಪ್ 1, 2, 3 ನೇಮಕ ಮಾಡಿ 6, 6, 5 ಈ ಥರದ್ದೆಲ್ಲ ನೇಮಕ ಮಾಡಿರುವಂಥದ್ದು ಮತ್ತು ಒಂದು ಗುಂಪನ್ನು ನೇಮಕ ಮಾಡಿರುವಂಥದ್ದು. ಆ ಒಂದು ಗುಂಪನ್ನು ಈಗಿನ ಸರ್ಕಾರ ತೆಗೆದು ಅದನ್ನು ಗುಂಪು 3ಕ್ಕೆ ಸೇರಿಸಿರೋದ್ರಿಂದ ಅಲ್ಲಿ ಗವರ್ನರ್ ಅವರು ಅದರ ರಾಜ್ಯಪಾಲರ ಸಹಿ ವಿಳಂಬ ಆಯಿತು. ಅಂತಿಮವಾಗಿ ರಾಜ್ಯಪಾಲರು ಅದನ್ನು ಯಾವುದು ಪರಿಶೀಲನೆಗೊಳಪಡಿಸಿ ಸಹಿ ಮಾಡಿದ್ರು ಅನ್ನುವಂಥ ಮಾಹಿತಿ ಇದೆ. ಈ ಸಂದರ್ಭದಲ್ಲಿ ಹೊರಗಡೆ ಬಂದ ನಂತರ ಸರ್ಕಾರದ ಸಚಿವರುಗಳು ಹಿಂದಿನ ಹೇಗೆ ಮೀಸಲಾತಿ ಇತ್ತು 15% ಆ ಪ್ರಕಾರವಾಗಿ ನಡೆದುಕೊಂಡು ನೇಮಕಾತಿ ನಡೆಯುತ್ತೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಇದು ನಮ್ಮ ಒಳ ಮೀಸಲಾತಿಗೆ ಹೋರಾಟವನ್ನು ಮಾಡಿದಂಥ ನಮ್ಮ ಸಮುದಾಯ ಇದಕ್ಕೆ ಒಂದು ಸ್ಪಷ್ಟನೆಯನ್ನು ಕೇಳ್ತಾ ಇದೆ. ಏನು ಅಂತ ಹೇಳಿದ್ರೆ, ನೀವು ಒಳ ಮೀಸಲಾತಿಯ ಮಾನದಂಡವನ್ನು ಈ 15%ಅಲ್ಲಿ ನೀವು ಅನುಸರಿಸ್ತೀರಾ ಅಥವಾ ಯಥಾಸ್ಥಿತಿ ಹಿಂದೆ ಒಳ ಮೀಸಲಾತಿ ಚರ್ಚೆಗಿನ್ನ ಮುಂಚೆ ಅಂದರೆ ಆಯೋಗ ನೀಡುವಂಥ ವರದಿಗಿಂತ ಮುಂಚೆ ಏನು 15%ಅಲ್ಲಿ ಎಲ್ಲರೂ ಯಾರು ಹೇಗೆ 101 ಸಮುದಾಯದವರು ತೆಗೆದುಕೊಳ್ಬೇಕಿತ್ತು ಆ ಥರದನ್ನೇ ತೆಗೆದುಕೊಳ್ಳುವಂಥ ಅವಕಾಶ ಇದೆಯಾ ಅನ್ನುವಂಥದ್ದನ್ನು ಸರ್ಕಾರ ಬೇಗ ಸ್ಪಷ್ಟಪಡಿಸ್ಬೇಕು ಅನ್ನುವಂಥದ್ದು. ಜೊತೆಗೆ ನಮ್ಮ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡೋದು ಮುಖ್ಯಮಂತ್ರಿಗಳು ಈ ನಿಟ್ಟಿನಲ್ಲಿ ಒಂದು ಕಾಳಜಿಯನ್ನು ವಹಿಸಿದರು, ಶಿಫಾರಸನ್ನು ಮಾಡಿದರು, ನಾಗಮೋಹನ್ ದಾಸ್ ವರದಿಯನ್ನು ತಂದರು. ಆ ವರದಿಯನ್ನು ತಿರಸ್ಕಾರ ಮಾಡಿ ಮತ್ತೆ ಮಾಡಿಫೈ ಮಾಡಿ ಮತ್ತೆ ಗವರ್ನರಿಗೆ ಕಳಿಸಿದ್ರು. ಗವರ್ನರ್ ಅದನ್ನು ರಿಜೆಕ್ಟ್ ಮಾಡಿದರು. ಆದರೂ ಕೂಡ ಸರ್ಕಾರದ ಮುಖ್ಯಮಂತ್ರಿಗಳ ಒಂದು ಬದ್ಧತೆ ಬಗ್ಗೆ ನಾವು ಸಹಮತವನ್ನು ವ್ಯಕ್ತಪಡಿಸಿ ಮುಖ್ಯಮಂತ್ರಿಗಳೇ ನಾವು ಮನವಿ ಮಾಡೋದಿಷ್ಟೇ, ಪಕ್ಕದ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಅಲ್ಲಿ ಎಲ್ಲ ವರ್ಗದವರ ಒಂದು ಸಹಮತದೊಂದಿಗೆ ಸೂಕ್ತವಾಗಿರುವಂಥ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿ ಎಲ್ಲ ಸಮುದಾಯದವರು ಸಹೋದರರಂತೆ ಒಳ ಮೀಸಲಾತಿ ಜಾರಿಗೊಂಡ ನಂತರ ಸೌಹಾರ್ದತೆಯಿಂದ ನಡೆದುಕೊಂಡು ಹೋಗೋದಕ್ಕೆ ಏನು ಬೇಕೋ ಅದನ್ನು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಜಾರಿಗೊಳಿಸಿ ಅಲ್ಲಿ ಯಾವುದೇ ಗೊಂದಲದ ವಾತಾವರಣ ನಿರ್ಮಾಣ ಮಾಡದೆ ಅವರು ಅದನ್ನು ಜಾರಿಗೊಳಿಸಿದ್ದಾರೆ. ಇಲ್ಲಿ ತುಂಬ ಅನ್ಯಾಯ ಆಗಿದೆ ಅಂತ ಭಾಳಷ್ಟು ವರ್ಷಗಳಿಂದ 3 ದಶಕಗಳಿಂದ ಮಾದಿಗ ಸಮುದಾಯ ಒಳ ಮೀಸಲಾತಿ ಅಗತ್ಯ ಇದೆ, ಅದರಿಂದ ಒಂದು ನಮಗೆ ನಮ್ಮ ಹಸಿವು ನೀಗ್ತದೆ ಅನ್ನುವ ಹೋರಾಟದಿಂದ ಈಗ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದು ನಿಂತಿತ್ತು. ಆದರೂ ಕೂಡ ಸರ್ಕಾರದ ದಿಢೀರ್ ನಡೆ ಏನು 56,432 ಹುದ್ದೆಗಳನ್ನು ತುಂಬಬೇಕಾಗುತ್ತೆ ಅನ್ನುವಂಥ ದಿಢೀರ್ ನಿರ್ಧಾರದ ನಡೆ ನಮ್ಮ ಮಾದಿಗ ಸಮುದಾಯಕ್ಕಂತೂ ಖಂಡಿತ ಅನ್ಯಾಯ ಆಗ್ತದೆ. ಹಾಗಾಗಿ ಈ ನಡೆಯನ್ನು ಅವರು ಮುಂದುವರಿಸಲೇಬೇಕು. ಅಂದರೆ ಪರಿಶಿಷ್ಟರ ಮೀಸಲಾತಿಯನ್ನು ಕಡಿತಗೊಳಿಸದೆ ಒಳ ಮೀಸಲಾತಿಯನ್ನು ಅನುಸರಿಸಿ ಹುದ್ದೆಗಳನ್ನು ತುಂಬುವುದಕ್ಕೆ ಮುಂದಾಗಬೇಕು. ಇಲ್ಲದೇ ಹೋದರೆ ಇದುವರೆಗೂ ಏನು ಅನ್ಯಾಯ ಆಗಿತ್ತು ಮತ್ತೊಂದು ಸಾರಿ ಅನ್ಯಾಯ ಮಾಡಲಿಕ್ಕೆ ಸರ್ಕಾರ ಮುಂದಾಗುತ್ತೇನೋ ಅನ್ನುವಂಥ ಕಳಕಳ ಮತ್ತು ಆತಂಕ ನಮ್ಮ ಸಮಾಜಕ್ಕೆ ಇದೆ, ಕಳವಳ. ಅದಕ್ಕೆ ಆಸ್ಪದ ಸರ್ಕಾರ ಕೊಡಬಾರ್ದು.
ಸರ್ಕಾರ ತಾಯಿ ಸ್ಥಾನದಲ್ಲಿ ನಿಂತು ಮಾದಿಗರ ಒಂದು ಹೋರಾಟ ತತ್ವಬದ್ಧವಾಗಿದೆ, ಅದಕ್ಕೆ ನ್ಯಾಯ ಕೊಡಬೇಕು ಅಂತ ಈಗ ಹಂತದಲ್ಲಿದ್ದು ದಿಢೀರ್ ಈಗ ತುಂಬಿಟ್ರೆ ಏನಾಗುತ್ತೆ ಅಂದರೆ ಮಾದಿಗ ಸಮುದಾಯಕ್ಕೆ ತುಂಬ ವಂಚನೆ ಆಗುತ್ತೆ, ಮತ್ತು ಮಾದಿಗ ಸಮುದಾಯದ ಅನ್ನ ಕಸಿದಂಗಾಗುತ್ತೆ, ಅವರ ಹೊಟ್ಟೆ ಮೇಲೆ ಹೊಡೆದಂಗಾಗುತ್ತೆ. ಒಂದೊಮ್ಮೆ ಸರ್ಕಾರ ತುಂಬ ಯೋಚನೆ ಮಾಡಿ ಈ ನಿರ್ಧಾರವನ್ನು ಸ್ವಲ್ಪ ಮುಂದೆ ಹಾಕಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ನಾವು ತುಂಬ್ತೀವಿ ಅನ್ನುವಂಥ ಸ್ಪಷ್ಟ ನಿದರ್ಶನವನ್ನು, ಸ್ಪಷ್ಟ ತೀರ್ಮಾನವನ್ನು ರಾಜ್ಯಕ್ಕೆ ಅವ್ರು ಕೊಡಬೇಕಾಗ್ತದೆ. ಒಂದೊಮ್ಮೆ ಸರ್ಕಾರದ ನಡೆ ಅದು ಹುದ್ದೆ ತುಂಬೋದ್ರ ಬಗ್ಗೆ ಸ್ವಾಗತಾರ್ಹ, ನಾವು ಕೂಡ ಮಾಡ್ತೀವಿ. ಆದರೆ ದಿಢೀರ್ ಬೆಳವಣಿಗೆಯಿಂದ ಮಾದಿಗ ಸಮುದಾಯಕ್ಕೆ ಅನ್ಯಾಯ ಆದರೆ ನಾವು ಸಮಾಜದ ಜೊತೆ ನಿಂತ್ಕೊಂಡು ಮುಂದೆ ಯಾವುದೇ ಹಂತದ ಹೋರಾಟಕ್ಕೆ ನಾವು ಸಿದ್ಧವಾಗಿರ್ತೇವೆ. ಅವರು ಒಂದೊಮ್ಮೆ ಸರ್ಕಾರ ನಮ್ಮ ಬೇಡಿಕೆಯನ್ನು ಕಡೆಗಣಿಸಿ ಮುಂದುವರೆದಿದ್ದೇ ಆದರೆ ಇಡೀ ರಾಜ್ಯದ ಮಾದಿಗ ಸಮುದಾಯದ ಜೊತೆ ಮಠಾಧೀಶರು ನಾವು ನಿಲ್ತೇವೆ, ಅವರ ಹೋರಾಟದಲ್ಲಿ ನಾವು ನೇತೃತ್ವ ತಗೊತೇವೆ. ಒಂದೊಮ್ಮೆ ಪಾದಯಾತ್ರೆಯನ್ನು ಕೂಡ ನಾನು ಮಾಡಲಿಕ್ಕೆ ಸಿದ್ಧ ಇದ್ದೀನಿ, ಇದು ಶತಸಿದ್ಧ. ರಾಜ್ಯದಾದ್ಯಂತ ಮುಂದೆ ಆಗುವಂಥ ಅನಾಹುತಗಳಿಗೆ ಆಸ್ಪದ ಕೊಡಬಾರ್ದು ಸರ್ಕಾರ ಅನ್ನುವಂಥದ್ದು ನನ್ನ ಮನವಿ. ಹಾಗಾಗಿ ಈ ಪರಿಶಿಷ್ಟ ಜಾತಿಯ ಮಾದಿಗರಿಗೆ ಅನ್ಯಾಯ ಆಗದಂತೆ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಕಳಕಳಿ. ಊಟ ಕೊಡ್ತೀವಿ ಅಂತ ಹೇಳಿಬಿಟ್ಟು ಊಟಕ್ಕೆ ಬಂದು ನಿಂತಾಗ ತಟ್ಟೆನೂ ಕೊಡ್ದಂಗೆ ಕಸ್ಕೊಂಡು ಕಳಿಸೋದಿದೆಯಲ್ಲ, ಇದು ಭಾಳ ಅನ್ಯಾಯ ಮಾಡ್ದಂಗೆ, ಹಸಿದವರನ್ನು ಕುತ್ತಿಗೆ ಹಿಡಿದು ತೆಳೆದಂಗೆ ಆಗುತ್ತೆ. ದಯವಿಟ್ಟು ಸರ್ಕಾರ ಆ ಕ್ರಮಕ್ಕೆ ಮುಂದಾಗಬಾರ್ದು, ನ್ಯಾಯ ಕೊಡಬೇಕಂತ ನಾವು ನಿರೀಕ್ಷೆ ಮಾಡ್ತಿದ್ದೀವಿ, ನ್ಯಾಯ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೇವೆ. ಒಂದೊಮ್ಮೆ ಕೊಡದೆ ಹೋದರೆ ನಮ್ಮ ನಿರ್ಧಾರಗಳು ಸಮುದಾಯದೊಟ್ಟಿಗೆ ತೆಗೆದುಕೊಳ್ಳುವಂಥ ಪರಮ ಪೂಜ್ಯರು ಕೂಡ ನಮ್ಮೊಟ್ಟಿಗೆ ಇರ್ತಾರೆ, ಅವರ ಬೆಂಬಲವೂ ಕೂಡ ನಮಗಿರ್ತದೆ. ರಾಜ್ಯದಾದ್ಯಂತ ಯಾವುದೇ ಸಮುದಾಯದ ಹೋರಾಟಕ್ಕೆ ನಮ್ಮ ಈರ್ವರ ಬೆಂಬಲ ಮತ್ತು ಇತರೆ ಮಠಾಧೀಶರ, ನಮ್ಮ ಸಮುದಾಯದ ಮಠಾಧೀಶರ ಬೆಂಬಲ ಇರ್ತದೆ ಅನ್ನುವಂಥ ಸ್ಪಷ್ಟೀಕರಣ, ನಮ್ಮ ಮಾತುಗಳನ್ನು ಕೂಡ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ.